ಯಾವುದೇ ತಂಡ ಪಾಯಿಂಟ್ನಲ್ಲಿ ಸಮವಾದಲ್ಲಿ ಮಿಡ್ಲ್ ರೇಟ್ ಅನ್ನುವುದಲ್ಲ. ಕೊನೆಯ ಓವರ್ ವೈವಾಲ್. ಈ ಪ್ರತಿ ವರ್ಷ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮತ್ತು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಊರಿನ ಒಂದೊಂದು ಊರಿಂದ ಒಂದೊಂದು ತಂಡ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಟೂರ್ನಿಮೆಂಟ್ ಮಾಡ್ತಾ ನಮ್ಮ ಹುಡುಗರೆಲ್ಲ ಬರ್ತಾಯಿದ್ರು. ಏನಂದರೆ ಇದು ವರ್ಷ ಮೊದಲನೇ ಬಾರಿಗೆ ಏನಂದರೆ ನಮ್ಮ ಸೀಸನ್ 1 ಅಂತ ಏನು ಮಾಡಿದರು ಅದನ್ನು ಕಂಟಿನ್ಯೂ ಮಾಡ್ತಾ ಹಾಗೂ ಎರಡನೇದು 35+ ಅಂತ ಒಂದು ಟೂರ್ನಿಮೆಂಟ್ ಮಾಡಿದ್ರು. ಹಾಗೆ ಇದು 3ನೇ ಟೂರ್ನಿಮೆಂಟ್ ಈ ವರ್ಷದಲ್ಲಿ. ಇದೇನೆಂದರೆ ಅಂಡರ್-16 ಅಂತ. ಯಾಕೆಂದರೆ ಈಗ ತಾನೇ ಬೆಳೆಯುವಂಥ ಮಕ್ಕಳು ಒಂದು ಜೀವನ ಎಲ್ಲ ಊರಲ್ಲೂ ಕ್ರಿಕೆಟ್ ಅನ್ನೋದು ಭಾರತ ದೇಶದಲ್ಲಿ ಮನೆ ಮಾತಾಗೈತೆ. ಈಗ ಪ್ರತಿಯೊಬ್ಬರು ಟಿ ವಿ ಮುಂದೆ IPL ಅಥವಾ ಇನ್ಯಾವುದೇ ಒಂದು ಬಂದ್ರೂ ಎಲ್ಲರ ಮನಸ್ಸಲ್ಲೂ ಇರೋದ್ರಿಂದ ಪ್ರತಿಯೊಂದು ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಈ ಸ್ಪೋರ್ಟ್ಸಲ್ಲಿ ತೊಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಹುಡುಗರು ಸೇರಿ ಆರ್ಗನೈಸ್ ಮಾಡಿ ನಮ್ಮ ಈಗಿನ
ನವ ಪ್ರತಿಭೆಗಳಿಗೇನು ಜೀವನಕ್ಕೆ ಹೊಸ ಹುರುಪು ಕೊಡೋಕ್ಕೇನು ಇಲ್ಲಿ ಮುಂದಕ್ಕೆ ಬಂದು ಪ್ರತಿಯೊಂದಕ್ಕೂ ಓಡಾಡ್ತಾಯಿದ್ದಾರೆ. ಅವ್ರಿಗೆ ನಾನು ಮೊದಲಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಇದು ಯಾರೇ ಒಬ್ಬರಿಂದ ಆಗೋಂಥ ಕೆಲಸ ಇಲ್ಲ, ಇದು ಟೀಮ್ ವರ್ಕು. ಈ ನಮ್ಮ ಚಾಮುಂಡಿನಗರದವರು ಒಂದು ಟೂರ್ನಿಮೆಂಟ್ ಮಾಡಿದ್ರು, ನಮ್ಮ ಅವೇರಳ್ಳಿರು 35+ ಮಾಡಿದ್ರು. ಈಗ ಪ್ರತಿಯೊಬ್ಬರು ಕೂಡಿ ಎಲ್ಲರೂ ಸೇರಿ ಈಗ ಅಂಡರ್-16 ಮಾಡ್ತಾಯಿದ್ದಾರೆ. ಈಗ ಏನಂದರೆ ನಾವು 5-6 ಟೀಮ್ ಬರ್ಬೋದು ಅಂದ್ಕೊಂಡಿದ್ವಿ, ಈಗ 10 ಟೀಮ್ ಬಂದಿದ್ದಾರೆ. 10 ಟೀಮ್ ಅಂದರೆ 150 ಜನ ಮಕ್ಕಳುಗಳು, ತಂದೆ ತಾಯಿಗಳು ಪ್ರತಿಯೊಬ್ಬರು ಒಂದು ಹೊಸ ಹುರುಪಲ್ಲಿ ಏನು ಬಂದವರು. ಈಗೇನು ಸ್ಕೂಲ್ ಸ್ಟಾರ್ಟ್ ಆಗೈತೆ, ಅದು ಬೇರೆ ಬೇರೆ ವಿಚಾರಗಳಿಗೆ ಮಕ್ಕಳು ತಲೆ ಒಳಗಡೆ ಬೇರೆ ರೀತಿ ಹಾಕೊಂಡಂಗೆ ಈ ಸ್ಪೋರ್ಟ್ಸ್ ಒಳಗಡೆ ಹೋದಾಗ ಅವ್ರ ಜೀವನ ಭವಿಷ್ಯ ಚೆನ್ನಾಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಏನಿಲ್ಲಿ ಬಂದು ಪ್ರತಿಯೊಬ್ಬರು 10 ಟೀಮಲ್ಲೇನು ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಮಕ್ಕಳು ಏನು ಆಟ ಆಡ್ತವ್ರೆ, ಅದು ಯಾರೇ ಗೆಲ್ಲಿ ಯಾರೇ ಸೋಲಿ ಎಲ್ಲ ನಮ್ಮ ಮನೆ ಮಕ್ಕಳಿದ್ದಂಗೆ. ಅವರೆಲ್ಲರಿಗೂ ನಾನು ವಂದಿಸುತ್ತಾ, ಮುಂದೆ ಪ್ರತಿ ವರ್ಷ ಇದೇ ರೀತಿ ನಮ್ಮ ಹಿಂದೆಗಡೆ ನಿಂತಿದ್ದಾರೆ ಈ ಟೂರ್ನಿಮೆಂಟು 3 ಟೂರ್ನಿಮೆಂಟಲ್ಲೇನು ಓಡಾಟ ಮಾಡಿದ್ದಾರೆ, ಅವರೆಲ್ಲರೂ ಇದೇ ರೀತಿ ಒಳ್ಳೆ ಶಕ್ತಿ ಕೊಡಲಿ. ಇದೇ ರೀತಿ ಪ್ರತಿ ವರ್ಷವೂ ಟೂರ್ನಿಮೆಂಟ್ ಮಾಡಿ ನಮ್ಮ ಮಕ್ಕಳ ಜೊತೆ ಇನ್ವಾಲ್ವ್ ನನಗೂ ಆ ದೇವರು ಶಕ್ತಿ ಕೊಡಲಿ ಅಂತ ಕೇಳ್ತಾ, ಈ ಟೂರ್ನಿಮೆಂಟು ಇಲ್ಲಿ ಬಂದಿರೋರ್ಗೆ ಹಾಗೂ ಇಲ್ಲಿ ಆಡ್ತಾ ಅವ್ರ ತಂದೆ ತಾಯಿಗಳಿಗೆ ಎಲ್ಲ ನನ್ನ ಗ್ರಾಮ ಪಂಚಾಯತಿ ಜನಗಳಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಈಗ ಲಾಸ್ಟ್ ಟೈಮು ಇದೇ ಗ್ರೌಂಡಲ್ಲಿ ಈ ನಮ್ಮ 11 ಈಗಲ್ಸ್ ಚಾಮುಂಡಿ ನಗರ ತಂಡದವರು ಕಿತ್ನಳ್ಳಿ ಪಂಚಾಯತಿ ಪ್ರೀಮಿಯರ್ ಲೀಗ್ ಅಂತ ನಡೆಸಿದ್ರು. ಅದು ಎಲ್ಲ ಏಜವರು ಅಲ್ಲಿ ಅಟೆಂಡ್ ಮಾಡಿದರು. ಈ ಮಕ್ಳುಗಳಿಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಅದರಿಂದ ನಮ್ಮ ರವಿ ಅಣ್ಣವರು ಹಿಂಗೆ ಲಾಸ್ಟ್ ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿದ್ರು, ಮಕ್ಳುಗಳನ್ನ ಒಂದು ಅಂಡರ್-16 ಅಂತ ಮಾಡಿ, ರಜಾ ಇದೆ, ಮಕ್ಳುಗಳು ಬಂದು ಆಡಲಿ, ಅವ್ರಿಗೂ ಒಂದು ಉರುಪು ಬರಲಿ ಅಂತ ಹೇಳಿದ್ರು. ನಾವು ಅನೌನ್ಸ್ ಮಾಡ್ದೋ ಅದೇ ಥರವಾಗಿ ಎಲ್ಲ ಅರೇಂಜ್ ಮಾಡಿ ಇವತ್ತು ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ಲಸ್ಸು ಲಾಸ್ಟು ಒಂದು 10 ಡೇಸ್ ಬ್ಯಾಕು 15 ಡೇಸ್ ಬ್ಯಾಕು ಅಂಕಲ್ಸ್ ಪ್ರೀಮಿಯರ್ ಲೀಗು ಈಗ 35+, 35 ವರ್ಷ ಆದಮೇಲೆ ಈಗ ಎಷ್ಟೋ ಜನ ಹಳೇ ಆಟಗಾರಗಳು ಮೂಲೆ ಸೇರಿಬಿಟ್ಟಿರ್ತಾರೆ, ಅಂಥವ್ರಿಗೊಂದು ಅವಕಾಶ ಅದು ಕೊಟ್ಟು ಅದು ಯಶಸ್ವಿಯಾಗಿ ನಡೀತು. ನಮ್ಮ 11 ಈಗಲ್ಸ್ ತಂಡದವರು ಅವರು ವಿನ್ ಆದರು, ಅದು ತುಂಬ ಚೆನ್ನಾಗಿ ನಡೀತು. ಈಗ ಎಲ್ಲ ಕಡೆ ಪ್ರೀಮಿಯರ್ ಲೀಗ್ಗಳು ನಡೀತಾ ಇರ್ತವೆ ಮಾಮೂಲಿ. ಎಲ್ಲ ಏನು ಏಜು 19, 20, 21, 22, 25 ಒಳಗಡೆ ಆಡ್ತಾರೆ. ಏಜ್ ಆದವ್ರಿಗೂ ಒಂದು ಅವಕಾಶ ಸಿಗಲಿ, ಈ ಹುಡುಗರಿಗೂ ಒಂದು ಅವಕಾಶ ಸಿಗಲಿ, ಅವರು ಆಡಲಿ. ಈಗ ನೋಡಿ ಎಷ್ಟೋ ಜನಗಳದ್ದು ಅವ್ರಿಗೆ ಗೊತ್ತೇ ಇಲ್ಲ ನಮಗೆ ಈ ಥರ ಆಡ್ತಾರೆ ಅಂತ. ಅವರು ಆಡೋದನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ, ಅವ್ರಿಗೂ ಒಂದು ಖುಷಿ. ಅವ್ರ ತಂದೆ ತಾಯಿ ಪೇರೆಂಟ್ಸು ಪ್ರತಿಯೊಬ್ಬರು ಬಂದಿದ್ದಾರೆ ನೋಡೋಕ್ಕೆ. ಇದು ತುಂಬ ಎಲ್ಲರಿಗೂ ಖುಷಿ ಸರ್. ಲಾಸ್ಟ್ ಟೈಮ್ ಇದ್ದಾಗೂ ಇಷ್ಟು ಜನ ಇರಲಿಲ್ಲ. ಇವತ್ತು ಶನಿವಾರ ಆದರೂ ಎಲ್ಲ ರಜಾ ಹಾಕಿ ತಂದೆ ತಾಯಿಗಳು ಬಂದಿಲ್ಲಿ ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಕಿತ್ನಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರವಿ ಅಣ್ಣವರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ನಮ್ಮ ತಂಡದವರು, ನಮ್ಮ ಅಪ್ಪಿ ಆಗಿರ್ಬೋದು, ಎಲ್ಲರೂ ಆಗಿರ್ಬೋದು ತುಂಬ ಚೆನ್ನಾಗಿ ನಿಂತು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ನಮ್ಮ ಟೀಮ್ ಚೆನ್ನಾಗಿ ಆಡ್ತಿದೆ. ಹಿಂಗೆ ಗೆದ್ದವ್ರೆ 69 ರನ್ನು ಸಾಮಾನ್ಯ ಟಾರ್ಗೆಟ್ ಅಲ್ಲ. ಆದರೂ ನಮ್ಮ ಇಬ್ಬರು ಬ್ಯಾಟ್ಸ್ಮನ್ ನೋ ಲಾಸಲ್ಲಿ ಗೆದ್ದು ಮಲ್ಸಂದ್ರ ಪ್ಯಾಂಥರ್ಸ್ ಏನಿದೆಯೋ ಹಳೆ ಟೀಮು ಇವತ್ತು ಮುಂದೆ ಫ್ಯೂಚರ್ ಆಗೋ ಟೀಮು ಗೆದ್ದು ಜಯಭರಿ ತೋರಿಸ್ತಿದೆ. ಹಂಗೆ ಕಪ್ಪು ಸಹ ತಾಂಡೋದೇ ಹೋಗ್ತೀವಿ ನಾವು. ಮಲ್ಸಂದ್ರ ಪ್ಯಾಂಥರ್ಸ್ ಅಂತೂ ಬಿಡಲ್ಲ, ಎಲ್ಲೋದ್ರೂ ನಾವು ಬಿಡ್ತಿಲ್ಲ. ಆದರೆ ಈಗಂತೂ ಗೆದ್ದೇ ಗೆಲ್ತೀವಿ. ಅದನ್ನ ಅಂಡರ್-16 ಏಜ್ ಮಕ್ಕಳುಗಳು ಆಡ್ತಿದ್ದಾರೆ. ನಮ್ಮಲ್ಲಿ ಇಲ್ಲೇ ನಡೆದಂತಹ ಇದೇ ಸ್ಟೇಡಿಯಮಲ್ಲಿ ಕ್ರಿಕೆಟ್ 11 ಈಗಲ್ಸ್ ಅವ್ರು ಆಗಮಿಸಿದ್ರು. ಆ ಟೀಮಲ್ಲಿ ಆಡಿದ್ದೀವಿ. ಮಕ್ಕಳು ಬೇಸಿಗೆ ರಜೆಯಲ್ಲಿ ಆಡ್ಕೊಂಡು ಎಲ್ಲ ರೂಢಿಯಾಗಿ ಹೆಂಗೋ ಚೆನ್ನಾಗಿ ಆಡಿದ್ದಾರೆ. ಖುಷಿಯಾಗವ್ರೆ ಎಲ್ಲ ಮಕ್ಕಳುಗಳು. ನನಗೆ 16 ವರ್ಷ. ನಿಮ್ಗೆ 16 ವರ್ಷ ವಯಸ್ಸು ಹುಡುಗರಿಗೆ ಒಂದು ಅವಕಾಶ ಕೊಟ್ಟವ್ರು ಏನು ಅನಿಸುತ್ತಪ್ಪ? ತುಂಬ ಖುಷಿ ಆಗುತ್ತೆ. ಇಂಥ ಟೂರ್ನಮೆಂಟ್ಗಳನ್ನ ಆಡಿಸ್ತಿದ್ರೆ ಮುಂದೆ ಪ್ರತಿಭೆಗಳೆಲ್ಲ ಆಚೆಗೆ ಬರ್ತವೆ, ಎಲ್ಲ ಗೊತ್ತಾಗುತ್ತೆ ಹೆಂಗಾಡ್ತಾರೆ ಅಂತ. ಜೊತೆಗೆ ಹುಡುಗರಿಗೆಲ್ಲ ಖುಷಿ ಇರುತ್ತೆ. ಈಗ ಬೇಸಿಗೆ ರಜೆಯಲ್ಲೆಲ್ಲ ಆಟ ಆಡಿದ್ರೆ ಇವಾಗ ಫೈನಲ್ ಇದು ಮಾಡ್ತಿದ್ರಿ. ಹೌದು. ಎಷ್ಟು ತಿಂಗಳಿಂದ ಆಟ ಆಡಿದಿರಿ ನಿಮ್ಮ ಟೀಮ್ನವರು? ನಾವು ಪ್ರತಿ ದಿವಸ ಆಡ್ತಾನೆ ಇರ್ತೀವಿ. ಇವತ್ತು ಫೈನಲ್ ಇದು ಮಾಡ್ತೀವಿ, ಗೆಲ್ತೀರಾ? ಗೆದ್ದೇ ಗೆಲ್ತೀವಿ, ಖಂಡಿತವಾಗಿ ಗೆಲ್ತೀವಿ.